ನಮ್ಮ ಹಲ್ಲುಗಳನ್ನು ಎಷ್ಟು ನಿಮಿಷಗಳ ಕಾಲ ಬ್ರಷ್ ಮಾಡಬೇಕು? ಆಪ್ಷನ್ಸ್: ಎ 2, ಬಿ 10, ಸಿ 3, ಡಿ 4. ಸರಿಯಾದ ಉತ್ತರ ಆಪ್ಷನ್ ಎ 2 ನಿಮಿಷಗಳು. ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುವುದು ಸಕ್ಕರೆ ಕಾಯಿಲೆ ಮಾತ್ರವಲ್ಲ, ಈ ಡೇಂಜರಸ್ ಕಾಯಿಲೆ ಲಕ್ಷಣ. ಆಪ್ಷನ್ಸ್: ಎ ಪ್ರಾಸ್ಟೇಟ್ ಕ್ಯಾನ್ಸರ್, ಬಿ ಅನಿಮಿಯಾ, ಸಿ ಕ್ಷಯ, ಡಿ ಲುಕೇಮಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಪ್ರಾಸ್ಟೇಟ್ ಕ್ಯಾನ್ಸರ್. ವೀಕ್ಷಕರೇ, ಆಗಾಗ ಮೂತ್ರ ವಿಸರ್ಜನೆ ಮಾಡುವುದನ್ನು ಮಧುಮೇಹ ಎಂದು ಹಲವರು ಭಾವಿಸುತ್ತಾರೆ. ಆದರೆ ಇದು ಕೆಲವು ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಹೀಗಾಗಿ ಪ್ರತಿಯೊಂದು ಸಂದರ್ಭದಲ್ಲೂ ಈ ಲಕ್ಷಣ ಮಧುಮೇಹವಲ್ಲ. ವೈದ್ಯಕೀಯ ಜರ್ನಲ್ ದಿ ಲ್ಯಾನ್ಸೆಟ್ನ ಸಂಶೋಧನೆಯ ಪ್ರಕಾರ ಆಗಾಗ ಮೂತ್ರ ವಿಸರ್ಜನೆ ಮಾಡುವುದು ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಕಾರಣವಾಗುವ ಲಕ್ಷಣವಾಗಿದೆ. 2000 ರೋಗಿಗಳ ಮೇಲೆ ನಡೆಸಿದ ಸಂಶೋಧನೆಯಲ್ಲಿ ಈ ಮಾಹಿತಿ ಬೆಳಕಿಗೆ ಬಂದಿದೆ. ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುವವರಲ್ಲಿ ಮಧುಮೇಹದ ಸಮಸ್ಯೆ ಇಲ್ಲದಿದ್ದರೆ ಆ ವ್ಯಕ್ತಿಯು PFA ಪರೀಕ್ಷೆಗೆ ಒಳಗಾಗಬೇಕೆಂದು ಸೂಚಿಸಲಾಗುತ್ತದೆ. ಇದು ಪುರುಷರಲ್ಲಿ 2ನೇ ಪ್ರಮುಖ ಕ್ಯಾನ್ಸರ್ ಆಗಿದೆ. ವಯಸ್ಸು ಹೆಚ್ಚಾದಂತೆ ಈ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ಹೆಚ್ಚು ಹೊತ್ತು ಸ್ನಾನ ಮಾಡಿದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಹೃದಯದ ಸಮಸ್ಯೆ, ಬಿ ಡ್ರೈ ಸ್ಕಿನ್, ಸಿ ಕೂದಲು ಉದುರುವಿಕೆ, ಡಿ IBP. ಸರಿಯಾದ ಉತ್ತರ ಆಪ್ಷನ್ ಡಿ IBP. ಯಾವ ಸಮಸ್ಯೆ ಇರುವ ವ್ಯಕ್ತಿ ಬಾದಾಮಿ ತಿನ್ನಲೇಬಾರದು? ಆಪ್ಷನ್ಸ್: ಎ ಮಲಬದ್ಧತೆ, ಬಿ IBP, ಸಿ ಲೋ BP, ಡಿ ಅಲ್ಸರ್. ಸರಿಯಾದ ಉತ್ತರ ಆಪ್ಷನ್ ಬಿ IBP. ವೀಕ್ಷಕರೇ, BP ಸಮಸ್ಯೆಯಿಂದ ಬಳಲುತ್ತಿರುವವರು ಬಾದಾಮಿಯನ್ನು ಯಾವುದೇ ಕಾರಣಕ್ಕೂ ಸೇವಿಸಬಾರದು. ಅಧಿಕ ರಕ್ತದೊತ್ತಡ ನಿವಾರಣೆಗೆಂದು ನಿಯಮಿತವಾಗಿ ಔಷಧಿ ತೆಗೆದುಕೊಳ್ಳುತ್ತಿರುವವರು ಬಾದಾಮಿ ಸೇವನೆ ಮಾಡುವುದರಿಂದ ಆರೋಗ್ಯಕ್ಕೆ ಹಾನಿಕಾರಕವಾಗಿ ಪರಿಣಮಿಸಬಹುದು. ಹಾಲಿಗೆ ಸಕ್ಕರೆ ಬೆರೆಸಿ ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಹೃದಯದ ಸಮಸ್ಯೆ, ಬಿ ಉದರ ಸಮಸ್ಯೆ, ಸಿ ತೂಕ ಹೆಚ್ಚಳ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ವೀಕ್ಷಕರೇ, ಸಾಕಷ್ಟು ಜನರಿಗೆ ರಾತ್ರಿ ಮಲಗುವ ಮುನ್ನ ಹಾಲು ಕುಡಿದು ಮಲಗುವ ಅಭ್ಯಾಸ ಇರುತ್ತದೆ. ಬರೀ ಹಾಲು ಮಾತ್ರ ಕುಡಿಯುವುದಿಲ್ಲ, ರುಚಿಗಾಗಿ ಅದಕ್ಕೆ ಸಕ್ಕರೆಯನ್ನು ಸಹ ಬೆರೆಸುತ್ತಾರೆ. ಆದರೆ ಹಾಲಿಗೆ ಸಕ್ಕರೆ ಬೆರೆಸಿ ಕುಡಿಯುವುದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಹಾಲಿನ ಜೊತೆಗೆ ಸಕ್ಕರೆಯನ್ನು ಮಿಶ್ರಣ ಮಾಡುವುದರಿಂದ ಹೆಚ್ಚಿನ ಕ್ಯಾಲೋರಿ ಮತ್ತು ಕೊಬ್ಬಿನಿಂದಾಗಿ ಹೃದಯದ ಸಮಸ್ಯೆಗೂ ಸಹ ಕಾರಣವಾಗಬಹುದು. ಹಾಲಿಗೆ ಸಕ್ಕರೆ ಬೆರೆಸಿ ಕುಡಿಯುವುದರಿಂದ ಆಮ್ಲೀಯತೆ, ಮಲಬದ್ಧತೆ ಮುಂತಾದ ಹೊಟ್ಟೆಯ ಸಮಸ್ಯೆ ಉಂಟು ಮಾಡಬಹುದು. ಹಾಲು ಮತ್ತು ಸಕ್ಕರೆಯ ಸಂಯೋಜನೆಯಿಂದ ಕ್ಯಾಲೋರಿ ಹೆಚ್ಚಾಗಿ ತೂಕ ಹೆಚ್ಚಳಕ್ಕೆ ಕಾರಣವಾಗಬಹುದು. ಆದ್ದರಿಂದ ಪ್ರತಿದಿನ ರಾತ್ರಿ ಹಾಲು ಕುಡಿಯುವ ಅಭ್ಯಾಸ ನಿಮಗಿದ್ದರೆ ಸಕ್ಕರೆ ಸೇರಿಸುವುದನ್ನು ತಪ್ಪಿಸಿ. ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಲಿಗೆ